ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಕಾಂಗ್ರೆಸ್ನಲ್ಲಿ ಮುಂದುವರಿದ ಸೀಟ್ ಶೇರಿಂಗ್ ಗೊಂದಲ. ಸಿಎಂ ಡಿಸಿಎಂ ಹೇಳಿಕೆಗಳಿಂದ ಕನ್ಫ್ಯೂಷನ್. ನಾವು ಯಾರ ಪರ ನಿಲ್ಲಬೇಕು ಅಂತ ಶಾಸಕರು ಸಚಿವರಲ್ಲಿ ಗೊಂದಲ. ಒಪ್ಪಂದ ಆಗಿದೆ ಅಂತಾದ್ರೆ ನಾವೆಲ್ಲ ಯಾಕಿರಬೇಕು? ಅವರಿಬ್ಬರೇ ರಾಜಕಾರಣ ಮಾಡಲಿ, ಅವರಿಬ್ಬರೇ ನಡೆಸಲಿ. ನಮ್ಮಲ್ಲಿ ಯಾವ ಒಪ್ಪಂದವೂ ಆಗಿರೋದು ನಮಗೆ ಗೊತ್ತಿಲ್ಲ ಅಂತ ಗರಂ ಆದ ಗೃಹ ಸಚಿವ ಪರಮೇಶ್ವರ್. ರಾಜಕೀಯದಲ್ಲಿ ಯಾವುದು ಶಾಶ್ವತ ಅಲ್ಲ. ನನಗೆ ಯಾರೂ ಶತ್ರುಗಳಿಲ್ಲ, ಎಲ್ಲರೂ ಮಿತ್ರರೇ. ನಾನು ನಂದೇ ಆದ ವಿಚಾರಗಳನ್ನು ಹೇಳಿದ್ದೀನಿ. ಒಪ್ಪಂದದ ಬಗ್ಗೆ ಬಹಿರಂಗವಾಗಿ ಹೇಳೋದಕ್ಕಾಗಲ್ಲ. ಪರಮೇಶ್ವರ್ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ. ಕುರ್ಚಿಗಾಗಿ ಕಾಂಗ್ರೆಸ್ನಲ್ಲಿ ಸಂಘರ್ಷ ನಡೀತಾ ಇದೆ. ಡಿಕೆಶಿ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆ ಅಂತಾರೆ, ಆದರೆ ಕುರ್ಚಿ ಬಿಟ್ಟು ಕೊಡೋದಕ್ಕೆ ಸಿಎಂ ಹಿಂದೇಟು. ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಾಗ್ದಾಳಿ. ಶಿವಕುಮಾರ ಸ್ವಾಮಿ ಪುತ್ಥಳಿ ವಿರೂಪಗೊಳಿಸಿದ್ದ ಆರೋಪಿ ಅರೆಸ್ಟ್. ಗಿರಿನಗರ ಪೊಲೀಸರ ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟ ಬಂಧಿತ ರಾಜ್ ಶಿವು. ಕನಸಲ್ಲಿ ಬಂದು ಯೇಸು ಹೇಳಿದ್ದಕ್ಕೆ ಒಡೆದೆ ಎಂದ ಕಿರಾತಕ. ಜೆಡಿಎಸ್ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನಕ್ಕೆ ಕೌಂಟ್ ಡೌನ್. ಹಾಸನದಲ್ಲಿ ಶೋಷಿತ ಸಮುದಾಯಗಳ ಆಶ್ರಯದಲ್ಲಿ ಸಮಾವೇಶ. ರೋಡ್ ತುಂಬ ರಾರಾಜಿಸ್ತಾ ಇದೆ. ಕೈ ನಾಯಕರ ಫ್ಲೆಕ್ಸ್, ಬ್ಯಾನರ್ಸ್, ಬಂಟಿಂಗ್ಸ್. ಡಿಸೆಂಬರ್ 9ರಿಂದ ಚಳಿಗಾಲದ ಅಧಿವೇಶನ. ಬೆಳಗಾವಿಯಲ್ಲಿ ವಿಪಕ್ಷಗಳನ್ನು ಎದುರಿಸೋದಕ್ಕೆ ಕಾಂಗ್ರೆಸ್ ಸರ್ಕಾರ ಕೂಡ ಸರ್ವಸನ್ನದ್ಧ. ಹಿರಿಯ ಸಚಿವರ ಜೊತೆ ಚರ್ಚಿಸಿ ತಯಾರಿ ಮಾಡಿಕೊಂಡಿರೋ ಸಿಎಂ. ನಿನ್ನೆ ಬೀದರ್, ಇವತ್ತು ಯಾದಗಿರಿ. ವಕ್ಫ್ ವಿರುದ್ಧ 2ನೇ ದಿನದ ಹೋರಾಟಕ್ಕೆ ಸಜ್ಜಾದ ವಿಜಯ ಸೇನೆ. ಬಿಜೆಪಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ. ದೆಹಲಿಯಲ್ಲಿ ನಂದಿನಿ ಬ್ರ್ಯಾಂಡ್ ತುಳಿಯಲು ಎದುರಾಳಿಗಳ ಸಂಚು. ಟಕ್ಕರ್ ಕೊಡಲು ಮುಂದಾದ ಕೆಎಂಎಫ್. ಆನ್ಲೈನ್ ಮೂಲಕ ಮನೆ ಮನೆಗೆ ತಲುಪಿಸಲು ಸಿದ್ಧತೆ. ಬಗೆದಷ್ಟು ಬಯಲಾಗ್ತಾ ಇದೆ ಮೂಡ ಬ್ರಹ್ಮಾಂಡ ಭ್ರಷ್ಟಾಚಾರ. ಹುಟ್ಟೋ ಮುನ್ನವೇ ಜಮೀನು ಕಳ್ಕೊಂಡಿದ್ದ ವ್ಯಕ್ತಿ ಸೈಯದ್ ಎಂಬಾತ ಹುಟ್ಟಿದ್ದೇ 1934ರಲ್ಲಿ. 1933ರಲ್ಲಿ ಜಮೀನು ಕಳ್ಕೊಂಡಿದ್ದಾಗಿ ನಕಲಿ ದಾಖಲೆ ಸೃಷ್ಟಿ. ಸಿಬಿಐ ತನಿಖೆಗೆ ಆಗ್ರಹ. ಒಂದೆಡೆ ಪುಷ್ಪ 2 ಸಿನಿಮಾ ರಿಲೀಸ್, ಇನ್ನೊಂದೆಡೆ ಪುಷ್ಪ ಸ್ಟೈಲ್ ಸ್ಮಗ್ಲರ್ ಅರೆಸ್ಟ್. ಚಿಕ್ಕಬಳ್ಳಾಪುರ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ರಕ್ತ ಚಂದನ, ಶ್ರೀಗಂಧ ಸಾಗಣೆ ಮಾಡ್ತಾ ಇದ್ದ ಅಂತಾರಾಜ್ಯ ಸ್ಮಗ್ಲರ್ ಲಾಕ್. ಬೆಂಗಳೂರಿನ ಹಲವು ಕಡೆ ಲೋಕಾಯುಕ್ತ ರೇಡ್. 23 ಕೋಆಪರೇಟಿವ್ ಸೊಸೈಟಿಗಳಿಗೆ ನೋಟಿಸ್. ನಕಲಿ ಫಲಾನುಭವಿಗಳ ಪಟ್ಟಿ ಸೃಷ್ಟಿಸಿ ಅಕ್ರಮದ ಆರೋಪ. ಡಿಸೆಂಬರ್ 9ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ. ಆಹಾರ ಅರಸಿ ಗ್ರಾಮಕ್ಕೆ ಬಂದ ಚಿರತೆ. ಚನ್ನಪಟ್ಟಣ ತಾಲೂಕಿನ ಎನ್ಆರ್ ಕಾಲೋನಿಯಲ್ಲಿ ಪ್ರತ್ಯಕ್ಷ. ಗ್ರಾಮದಲ್ಲಿ ಹೆಚ್ಚಿರೋ ಕಾಡು ಪ್ರಾಣಿಗಳ ಉಪಟಳ. ಸ್ಥಳೀಯ ನಿವಾಸಿಗಳಿಗೆ ತಳಮಳ. ಬೆಂಗಳೂರಲ್ಲಿ ಅಪ್ರಾಪ್ತರಿಂದ ಅಪಾಯಕಾರಿ ಸಂಚಾರ. ದ್ವಿಚಕ್ರ ವಾಹನದಲ್ಲಿ 4 ಮಂದಿ ಹೆಲ್ಮೆಟ್ ಇಲ್ಲದೆ ಸಂಚಾರ. ವಾಹನದ ನಂಬರ್, ವಿಡಿಯೋ ಸಮೇತ ಟ್ರಾಫಿಕ್ ಪೊಲೀಸರಿಗೆ ಎಕ್ಸ್ನಲ್ಲಿ ದೂರು. ಮಹಾರಾಷ್ಟ್ರದ ನೂತನ ಮುಖ್ಯಮಂತ್ರಿಯಾಗಿ ದೇವೇಂದ್ರ ಫಡ್ನವೀಸ್ ಆಯ್ಕೆ. ಮುಂಬೈಯಲ್ಲಿಂದು ನಡೆಯಲಿದೆ ಪಟ್ಟಾಭಿಷೇಕ. 3ನೇ ಬಾರಿಗೆ ಸಿಎಂ ಆಗಿ ಪ್ರಮಾಣ ವಚನ. ಆರ್ಡರ್ ಮಾಡಿದ್ದು ಜ್ಯುವೆಲ್ಲರಿ, ಡೆಲಿವರಿ ಆಗಿದ್ದು ಈರುಳ್ಳಿ. ಅಮೆಜಾನ್ ಕಂಪನಿಯ ಎಡವಟ್ಟು ಆರೋಪ. ನಿಧಿ ಜೈನ್ ಎಂಬವರಿಂದ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಪೋಸ್ಟ್. ಡಿಸೆಂಬರ್ 20ರಂದು ಉಪೇಂದ್ರ ನಟನೆಯ ಯುಎ ಚಿತ್ರ ತೆರೆಗೆ ಬರಲು ಸಿದ್ಧತೆ. 5 ಭಾಷೆಗಳಲ್ಲಿ ಬಿಡುಗಡೆಯಾಗಿರೋ ಉಪ್ಪಿ ಸಿನಿಮಾಗೆ ರಾಜ್ಯದಾದ್ಯಂತ ಪ್ರಚಾರ ಶುರು. ಚಿತ್ರದಲ್ಲಿ ಪ್ರತಿಯೊಂದಕ್ಕೂ ಅರ್ಥ ಇದೆ ಎಂದ ರಿಯಲ್ ಸ್ಟಾರ್.
ಬಹು ನಿರೀಕ್ಷಿತ ಪುಷ್ಪ 2 ವಿಶ್ವದಾದ್ಯಂತ ರಿಲೀಸ್. ಅಲ್ಲು ಅರ್ಜುನ್ ವೈಲ್ಡ್ ಫೈರ್ ಅಬ್ಬರಕ್ಕೆ ಫಿದಾ. ಬೆಂಗಳೂರಲ್ಲೂ ಫಸ್ಟ್ ಡೇ ಫಸ್ಟ್ ಶೋ ನೋಡಿ ಥ್ರಿಲ್ ಆದ ಫ್ಯಾನ್. ಆಂಧ್ರದ ಥಿಯೇಟರ್ನಲ್ಲಿ ಕಾಲ್ತುಳಿತಕ್ಕೆ 2 ಸಾವು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.